ನಿನ್ನೆ ನಡೆದಂತಹ ಬಸ್ ದುರಂತ ಏನಿದೆ ಇದನ್ನ ಯಾರು ಕೂಡ ಇವತ್ತಿಗೂ ಕೂಡ ನಂಬೋದಕ್ ಸಾಧ್ಯನೇ ಆಗ್ತಾ ಇಲ್ಲ. ಆ ಬಸ್ ಹೊತ್ತಿ ಉಳಿದಂತಹ ರೀತಿ ಆಗಿರ್ಬೋದು, ಅಲ್ಲಿದ್ದ ಪ್ರಯಾಣಿಕರು ಒದ್ದಾಡದಂತಹ ರೀತಿ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಖಾಸಗಿ ಬಸ್ಗಳು ಕಾರಣನಾ ಅಥವಾ ಅಲ್ಲಿರುವಂತಹ ಒಂದಷ್ಟು ಕುಂದುಕೊರತೆಗಳು ಕಾರಣನಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸದ್ಯ ನಾನೀಗ ಈ ಖಾಸಗಿ ಬಸ್ಗಳ ರಿಯಾಲಿಟಿ ಚೆಕ್ ಕೂಡ ಮಾಡ್ತಿದ್ದೀನಿ. ಸದ್ಯ ಗಮನಿಸ್ತಾ ಇರಬಹುದು ಆ ಮುಂಭಾಗದಲ್ಲಿ ಡ್ರೈವರ್ ಸೀಟ್ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಖಾಸಗಿ ಬಸ್ಗಳ ಒಂದು ಸ್ಲೀಪರ್ ಕೋಚ್ ಅಲ್ಲಿ ಹತ್ತುತ್ತೀವಿ ಅಂತ ಅಂದ್ರೆ ಡ್ರೈವರಿಗೆ ಸಪರೇಟ್ ಆಗಿರುವಂತಹ ಒಂದು ಜಾಗ ಇರುತ್ತೆ. ಜೊತೆಗೆ ಅದರ ಒಳಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಒಂದಷ್ಟು ಈ ಸಿಂಗಲ್ ಸೀಟ್ ಬೆಡ್ಗಳಾಗಿರ್ಬೋದು ಅಥವಾ ಡಬಲ್ ಸೀಟ್ ಬೆಡ್ಗಳಾಗಿರ್ಬೋದು ಎಲ್ಲವೂ ಕೂಡ ಇರುವಂತದ್ದು. ಅದಾದ್ಮೇಲೆ ಒಳಭಾಗಕ್ಕೆ ಬರ್ತಾ ಇದ್ದ ಹಾಗೆ ಮೊನ್ನೆ ಕೂಡ ಏನು ಚಿತ್ರದುರ್ಗದಲ್ಲಾದಂತಹ ಘಟನೆ ಏನಿದೆ, ಈ ಒಳಭಾಗಕ್ಕೆ ಬಸ್ ನ ಬಂದಾದ್ಮೇಲೆ ನಮ್ಗೆ ಇಲ್ಲೊಂದು ಡೋರ್ ಬರುತ್ತೆ. ಆ ಡೋರ್ ಅನ್ನು ಕೂಡ ಕ್ಲೋಸ್ ಮಾಡ್ಬೇಕಾಗತ್ತೆ. ಆ ಡೋರ್ ಅನ್ನ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇದೇ ಡೋರ್ ಮೂಲಕ ಒಳಗಿದ್ದವರಿಗೆ ಸೇಫ್ಟಿ ಪರ್ಪಸ್ ಗೆ ಅಂತ ಈ ರೀತಿ ಡೋರ್ ಅನ್ನ ಕ್ಲೋಸ್ ಮಾಡ್ತಾರೆ. ಈ ಡೋರ್ ಕ್ಲೋಸ್ ಮಾಡುವಂತಹ ಸಂದರ್ಭದಲ್ಲಿ ಲಾಕ್ ಆಗಬೇಕು. ಯಾಕಂದ್ರೆ ಲಾಕ್ ಆದಾಗ ಕೆಲವೊಂದು ಬಸ್ಗಳಲ್ಲಿ ಈ ಲಾಕರ್ ವ್ಯವಸ್ಥೆಗಳು ಕೂಡ ಏನು ತುಂಬಾ ಇರುತ್ತೆ. ಜೊತೆಗೆ ಈ ಲಾಕ್ ಆದಂತಹ ಸಂದರ್ಭದಲ್ಲಿ ಯಾವ ಪಾಸ್ವರ್ಡ್ ಅನ್ನ ಹಾಕಿರ್ತಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಕ್ಲೀನರ್ ಗಳಿಗೆ ಗೊತ್ತಿರುತ್ತೆ, ಇಲ್ಲ ಡ್ರೈವರಿಗೆ ಗೊತ್ತಿರುತ್ತೆ, ಜೊತೆಗೆ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ಗೊತ್ತಿರುತ್ತೆ. ಬಿಟ್ರೆ ಬೇರೆ ಯಾರೊಬ್ಬರಿಗೂ ಕೂಡ ಪ್ರಯಾಣಿಕರಿಗೆ ಗೊತ್ತಿರೋದಿಲ್ಲ. ಸದ್ಯ ಗಮನಿಸ್ತಾ ಇರಬಹುದು ಯಾವ ರೀತಿ ಈ ಸ್ಲೀಪರ್ ಕೋಚ್ ಇದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಎಲ್ಲಾ ಕಡೆ ಕೂಡ ಈ ಸ್ಲೀಪರ್ ಕೋಚ್ ಖಾಸಗಿ ಬಸ್ಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿ ಇರುತ್ತೆ. ಮತ್ತೊಂದು ಕಡೆಯಾಗಿ ಪ್ರಮುಖವಾಗಿ ಖಾಸಗಿ ಬಸ್ಗಳಲ್ಲಿ ಬೇಕಾಗಿರುವಂತದ್ದು ಎಮರ್ಜೆನ್ಸಿ ಡೋರ್. ಯಾಕಂದ್ರೆ ಎಮರ್ಜೆನ್ಸಿ ಡೋರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೊನ್ನೆ ಏನು ಆಕ್ಸಿಡೆಂಟ್ ಆಯ್ತು, ಆ ಸಂದರ್ಭದಲ್ಲಿ ಬಂದು ಅದನ್ನ ಕಿಟಕಿಯನ್ನು ಕೂಡ ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸದ್ಯ ಒಂದಷ್ಟು ಗ್ಲಾಸ್ ಗಳನ್ನು ಕೂಡ ಗಮನಿಸ್ತಾ ಇರಬಹುದು. ಯಾಕಂದ್ರೆ ಕೆಲವೊಂದು ಖಾಸಗಿ ಬಸ್ಗಳಲ್ಲಿ ಜೊತೆಗೆ ನಮ್ಮ ಕೆಎಸ್ಆರ್ಟಿಸಿ ಬಸ್ಗಳಲ್ಲೂ ಕೂಡ ಈ ಗ್ಲಾಸ್ ಗಳನ್ನ ಓಪನ್ ಮಾಡೋದು ಕ್ಲೋಸ್ ಮಾಡುವಂತಹ ವ್ಯವಸ್ಥೆಗಳು ತೀರಾ ಕಮ್ಮಿ. ಇಫ್ ಇನ್ ಕೇಸ್ ಆತರ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಏನಾದ್ರೂ ಈ ಗ್ಲಾಸಸ್ ಅಲ್ಲಿ ಇದ್ರೆ ಆ ಗ್ಲಾಸ್ ಇಂದ ಕೂಡ ಹಾರ್ ಹೋಗಬಹುದು ಅನ್ನುವಂಥದ್ದು ಕೂಡ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲ ಅಂದ್ರೆ ನಾವು ಗ್ಲಾಸ್ ಅನ್ನ ಬ್ರೇಕ್ ಮಾಡ್ತೀವಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸದ್ಯ ನಾನೇ ತೋರಿಸ್ತಾ ಹೋಗ್ತೀನಿ. ಗಮನಿಸ್ತಾ ಇರ್ಬೋದು ಇಲ್ಲಿ ನಮ್ಗೆ ಲಾಕಿಂಗ್ ಇದು ಕೂಡ ಇಲ್ಲ. ಅಂದ್ರೆ ನಾವು ಗ್ಲಾಸ್ ನ ಹೊರಗೆ ಹಾಕೋದು ಒಳಗ್ ಹಾಕೋದು ಯಾವುದೂ ಇಲ್ಲ. ಇದನ್ನ ನಾವು ಬ್ರೇಕ್ ಮಾಡ್ಬೇಕು ಅಂತ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಜೊತೆಗೆ ಬೆಂಕಿ ಹತ್ತದಂತಹ ಸಂದರ್ಭದಲ್ಲಿ ನಮ್ಗೆ ಗೊತ್ತು ಕೂಡ ಆಗಲ್ಲ ಯಾವ್ದನ್ನ ಹೆಂಗ್ ಹೊಡಿಯೋದು ಅಂತ. ಯಾಕಂದ್ರೆ ಈ ಹ್ಯಾಮರ್ ಗಳನ್ನ ಕೂಡ ಇಟ್ಟಿರ್ಬೇಕು ಅನ್ನುವಂತಹ ರೂಲ್ಸ್ ಗಳು ಕೂಡ ಈಗ ಮೊನ್ನೆ ಕೂಡ ಹೇಳ್ತಾ ಇದ್ರು ಸಾರಿಗೆ ಸಚಿವರು. ಮತ್ತೊಂದು ಕಡೆಯಾಗಿ ಈ ಎಕ್ಸಿಟ್ ಡೋರ್ ಸಾಮಾನ್ಯವಾಗಿ ಒಂದು ಕಡೆಯ ಈ ಪ್ರೈವೇಟ್ ಬಸ್ಗಳಲ್ಲಿ ಮುಂದೆ ಕೂಡ ಇರುತ್ತೆ, ಇನ್ನೊಂದ್ ಕಡೆಯಾಗಿ ಹಿಂಬದಿಯಲ್ಲೂ ಕೂಡ ಇರುವಂತದ್ದು. ಸದ್ಯ ನೋಡ್ತಾ ಇರ್ಬೋದು ಎಮರ್ಜೆನ್ಸಿ ಡೋರ್ ಎಷ್ಟೋ ಬಸ್ಗಳಲ್ಲಿ ವರ್ಕ್ ಆಗದೇ ಇಲ್ಲ ಈ ಎಮರ್ಜೆನ್ಸಿ ಡೋರ್. ಜೊತೆಗೆ ಈ ಲಾಕಿಂಗ್ ವ್ಯವಸ್ಥೆಗಳು ಕೂಡ ಇರೋದ್ರಿಂದ ಯಾವ ಲಾಕ್ ಓಪನ್ ಮಾಡಿದ್ರೆ ಹೆಂಗಾಗತ್ತೆ ಅನ್ನುವಂಥದ್ದು ಕೂಡ ಎಕ್ಸಿಟ್ ಡೋರ್ ಅಲ್ಲಿ ಗೊತ್ತಾಗಲ್ಲ. ಹಾಗಾಗಿ ಸಾಕಷ್ಟು ಖಾಸಗಿ ಬಸ್ಗಳ ಒಂದಷ್ಟು ಅವ್ಯವಸ್ಥೆಗಳು ಕೂಡ ತಾಂಡವವಾಡ್ತಾ ಇದೆ. ಹೀಗೇನು ಚಿತ್ರದುರ್ಗದಲ್ಲಾದಂತಹ ಘಟನೆ ಏನಿದೆ, ಈ ಬಸ್ ಹೊತ್ತಿ ಉಳಿದಂತಹ ರೀತಿ, ಜೊತೆಗೆ ಅಲ್ಲಿದ್ದಂತಹ ಪ್ರಯಾಣಿಕರು ಸಜೀವ ದಹನ ಆಗಿರುವಂತದ್ದು, ಕುಟುಂಬಸ್ಥರ ಕಣ್ಣೀರು, ಮತ್ತೊಂದ್ ಕಡೆ ಸಾವು ಬದುಕಿನ ಮಧ್ಯೆ ಒಂದಷ್ಟು ಪ್ರಯಾಣಿಕರು ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಆದ್ರೆ ಎಲ್ಲದ್ರ ಮಧ್ಯೆ ಪ್ರತಿಯೊಂದು ಬಸ್ಗಳ ರಿಯಾಲಿಟಿ ಚೆಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಕ್ಸಿಟ್ ಡೋರ್ ಇದೆಯಾ, ಇದ್ರೊಳಗೆ ಹ್ಯಾಮರ್ ಇದೆಯಾ, ಜೊತೆಗೆ ಈ ಲಾಕಿಂಗ್ ಸಿಸ್ಟಮ್ ಯಾವ ರೀತಿ ಇದೆ, ಲಾಕಿಂಗ್ ಸಿಸ್ಟಮ್ಗೆ ಏನಾದ್ರೂ ಪಾಸ್ವರ್ಡ್ ಗಳನ್ನ ಹಾಕಿರ್ತಾರ, ಇದೆಲ್ಲವೂ ಕೂಡ ಬೇಕಾಗತ್ತೆ. ಹಾಗಾಗಿ ಆ ಸಾರಿಗೆ ಇಲಾಖೆಯಲ್ಲಿ ನಮ್ಮದೊಂದು ಮನವಿ ಏನಪ್ಪಾ ಅಂತ ಅಂದ್ರೆ ಪ್ರತಿಯೊಂದು ಖಾಸಗಿ ಬಸ್ ಆಗಿರ್ಬೋದು ಅಥವಾ ನಾರ್ಮಲಿ ಈ ಒಂದು ಕೆಲವೊಂದು ಸ್ಲೀಪರ್ ಕೋಚ್ ಬಸ್ಗಳಲ್ಲಿ, ಜೊತೆಗೆ ಸೆಮಿ ಸ್ಲೀಪರ್ ಕೋಚ್ ಬಸ್ಗಳಲ್ಲೂ ಕೂಡ ಒಂದು ರಿಯಾಲಿಟಿ ಚೆಕ್ ತರ ಮಾಡಿ, ಜೊತೆಗೆ ಅಲ್ಲಿ ಏನೇನು ಅವ್ಯವಸ್ಥೆಗಳಿದೆ ಅನ್ನುವಂಥದ್ದನ್ನ ನೋಡಿ ಎಲ್ಲ ಮಾಡಿದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಜೀವಗಳು, ಇನ್ನು ಮುಂದೆ ಏನಾದ್ರೂ ಅಪಘಾತಗಳಾದ್ರೆ ಅಲ್ಲೂ ಕೂಡ ಒಂದಷ್ಟು ಜೀವಗಳು ಉಳಿಯುವ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಇದೊಂದು ನಮ್ಮ ಪವರ್ ಟಿವಿ ಇಂದ ಸಾರಿಗೆ ಸಚಿವರಿಗೆ ಒಂದು ಮನವಿ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ವರ್ಷಿತಾ, ಬೆಂಗಳೂರು.